ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮೇ 18ನೇ ತಾರೀಕಿನ ರಾಹುಕೇತುವಿನ ಸ್ಥಾನ ಪರಿವರ್ತನೆಯ ಪ್ರಭಾವಗಳು ದ್ವಾದಶ ರಾಶಿಯವರ ಮೇಲೆ ಯಾವ ರೀತಿಯಾಗಿ ಇರಬಹುದು ಅನ್ನೋದನ್ನು ನೋಡೋಣ. ನೋಡಿ, ರಾಹುಕೇತುಗಳು ಛಾಯಾಗ್ರಹಗಳು. ಆ ಛಾಯಾಗ್ರಹಗಳು ನಮ್ಮ ಬದುಕಿನ ಮೇಲೆ ಯಾವ ಸ್ಥಾನವನ್ನು ಒಂದು ಸಂಚಾರ ಮಾಡ್ತಾ ಇರುತ್ತೋ ಆಯಾ ಸಂಚಾರದ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಉದಾಹರಣೆಗೆ, ರಾಹುಕೇತುಗಳು ಏನಾದರೂ ರಾಶಿಯಲ್ಲಿ ಅಥವಾ ಲಗ್ನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂತಂದರೆ ಗೋಚಾರದಲ್ಲಿ ಮರಣ ಭಯವನ್ನು ಕೊಡ್ತಾರೆ. ಅದೇ ರೀತಿಯಾಗಿ ದ್ವಿತೀಯದಲ್ಲಿ ಏನಾದರೂ ಸಂಚಾರ ಮಾಡ್ತಾ ಇದ್ದರೆ ಸಂಪತ್ತಿನ ಹಾನಿಯನ್ನು ತೋರಿಸುತ್ತೆ. ಇನ್ನು ಮೂರನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಿದ್ರೆ ಬಹಳಷ್ಟು ಆನಂದವನ್ನು ಸಂತೋಷವನ್ನು ತೋರಿಸ್ತಕ್ಕಂಥದ್ದು. ನಾಲ್ಕನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಾ ಇದ್ದರೆ ಬಹಳ ದುಃಖವನ್ನು ತೋರಿಸ್ತಕ್ಕಂಥದ್ದಾಗತ್ತೆ. ಇನ್ನು ಐದನೇ ಮನೆಯಲ್ಲಿ ಏನಾದರೂ ಸಂಚಾರವನ್ನು ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಆರ್ಥಿಕವಾಗಿ ಬಹಳ ನಷ್ಟವನ್ನು ತೋರಿಸ್ತಕ್ಕಂಥದ್ದು. ಇನ್ನು ಆರನೇ ಮನೆಯಲ್ಲಿ ಸಂಚಾರ ಮಾಡಿದಾಗ ಸಂಪತ್ತಿನ ಅಭಿವೃದ್ಧಿಯನ್ನು ತೋರಿಸುವಂಥದ್ದು. ಇನ್ನು ಏಳನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂದರೆ ಬಹಳ ನಷ್ಟವನ್ನು, ಬದುಕಿನಲ್ಲಿ ಬಹಳ ನಷ್ಟವನ್ನು ತೋರಿಸ್ತಕ್ಕಂಥದ್ದು. ಸಾಂಸಾರಿಕ ಜೀವನದ ಏರುಪೇರುಗಳನ್ನು ತೋರಿಸುತ್ತೆ. ಇನ್ನು ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಪ್ರಾಣಕಂಟಕಗಳನ್ನು ತೋರಿಸ್ತಕ್ಕಂಥದ್ದು. ಇನ್ನು ಒಂಬತ್ತನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾಗ ಬಹಳಷ್ಟು ಆರೋಗ್ಯ ಹಾನಿಯನ್ನು, ನಷ್ಟವನ್ನು ತೋರಿಸ್ತಕ್ಕಂಥದ್ದು, ಭಾಗ್ಯೋದಯಕ್ಕೆ ಕುಂಠಿತ ಆಗುವಂತಹದ್ದು ಆಗುತ್ತೆ. ಇನ್ನು 10ನೇ ಮನೆಯಲ್ಲಿ ಮತ್ತು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡೋ ಸಂದರ್ಭದಲ್ಲಿ ಬಹಳಷ್ಟು ಬದುಕಿನಲ್ಲಿ ಲಾಭಗಳನ್ನು, ಆನಂದಕರವಾದ ಘಟನೆಗಳನ್ನು, ವಿದೇಶ ಪ್ರಯಾಣದ ಯೋಗಗಳನ್ನು, ದೊಡ್ಡ ದೊಡ್ಡ ಪದವಿಗಳನ್ನು ಸೂಚನೆ ಮಾಡುತ್ತೆ. ಇನ್ನು 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಬಹಳಷ್ಟು ವ್ಯಯ ಅಂದರೆ ಖರ್ಚನ್ನು ತೋರಿಸ್ತಕ್ಕಂತಹದ್ದು. ಸೊ ಹಾಗಾಗಿ ಈ ಒಂದು ಸಮಯದಲ್ಲಿ ಏನಾದರೂ ರಾಹುಕೇತುಗಳು ಈ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ ಸಾಮಾನ್ಯವಾಗಿ ಈ ಫಲಗಳನ್ನು ನಾವು ನುಡಿಬೇಕಾಗತ್ತೆ. ಅಂತಹದ್ರಲ್ಲಿ ರಾಹುಕೇತುಗಳು 18 ತಿಂಗಳುಗಳ ಕಾಲ ಒಂದೇ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. 18 ತಿಂಗಳುಗಳು ಒಂದೇ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಬಹಳ ಸುದೀರ್ಘವಾಗಿ ಅವರವರ ಫಲಗಳನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಶನಿ, ಗುರು ಈ 2 ಗ್ರಹಗಳನ್ನು ಬಿಟ್ಟರೆ ಇನ್ನು ನೇರವಾಗಿ ಬಹಳ ದೀರ್ಘಕಾಲದಲ್ಲಿ ಅವರವರು ಫಲಾನುಫಲಗಳನ್ನು ಕೊಡ್ತಕ್ಕಂಥದ್ರಲ್ಲಿ ರಾಹುಕೇತುಗಳು ಬಹಳ ಪ್ರಮುಖರಾಗಿರ್ತಾರೆ. ಹಾಗಾಗಿ ಈ ರಾಹುಕೇತುವಿನ ಸ್ಥಾನ ಸಂಚಾರದ ಪರಿವರ್ತನೆಗಳಿಂದಾಗಿ ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವಗಳನ್ನು ಬೀರಬಹುದು, ಯಾವ್ಯಾವ ರಾಶಿಯವರು ಯಾವ್ಯಾವ ರೀತಿಯಾಗಿರ್ತಕ್ಕಂತಹ ಸಂತೋಷವನ್ನು, ದುಃಖವನ್ನು ಅನುಭವಿಸಬಹುದು ಅನ್ನೋದನ್ನು ಈಗ ನೋಡಬಹುದಾಗತ್ತೆ. ಇನ್ನು ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿಮಗೆ ಪರಿಪೂರ್ಣವಾಗಿ ರಾಹು ಮತ್ತು ಕೇತುವಿನ ಸಂಚಾರದ ಫಲಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ 3ನೇ ಮನೆಗೆ ರಾಹು ಬರ್ತಿರೋದು ಬಹಳ ಶುಭದಾಯಕವಾದದ್ದು. ಆದರೆ 9ನೇ ಮನೆಗೆ ಬರ್ತಾ ಇರತಕ್ಕಂತಹ ಕೇತುವಿನ ಪ್ರಭಾವ ನಿಮಗೆ ಬಹಳ ಕೇಡುಕನ್ನು ಸೃಷ್ಟಿ ಮಾಡ್ತಕ್ಕಂಥದ್ದಾಗುತ್ತೆ. ಇಲ್ಲಿ ಪ್ರತ್ಯೇಕವಾಗಿ ಆಯಾ ಗ್ರಹಗಳು, ಯಾಕಂದರೆ 9 ಗ್ರಹಗಳಿದ್ದಾವೆ, 9 ಗ್ರಹಗಳು ನಿಮಗೆ ಪ್ರತ್ಯೇಕ ಫಲಗಳನ್ನು ಕೊಡ್ತಾ ಹೋಗುತ್ತೆ. ಕೆಲವೊಬ್ಬರು ಅಯ್ಯೋ ಒಂದು ವಿಡಿಯೋನಲ್ಲಿ ಚೆನ್ನಾಗಿದೆ ಅಂತ ಹೇಳ್ತೀರಿ, ಇನ್ನೊಂದು ವಿಡಿಯೋನಲ್ಲಿ ಕೆಟ್ಟದಾಗಿದೆ ಅಂತ ಹೇಳ್ತೀರಿ ಅಂತೀರಿ. ಒಂದೊಂದು ಗ್ರಹ ನಿಮಗೆ ಯಾವ್ಯಾವ ರೀತಿಯ ಫಲಗಳನ್ನು ಕೊಡುತ್ತೆ ಅನ್ನುವಂತಹ ಓವರಾಲ್ ಆವ್ರೇಜ್ ಮೇಲೆ ನಿಮ್ಗೆ ಒಳ್ಳೆಯದು ಕೆಡುಕಿನ ನೀವು ತೀರ್ಮಾನವನ್ನು ಆನಂತರ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ವಿಚಾರವನ್ನು ಗಮನಿಸೋದಾಯಿತು ಅಂತ ಹೇಳಿದ್ರೆ 3ನೇ ಮನೆಗೆ ಬರ್ತಿರುವಂತಹ ರಾಹುವಿನ ಪ್ರಭಾವ ನಿಮ್ಮ ಸಕಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದುಕೊಡೋದಕ್ಕೆ ಸಾಧ್ಯವಾಗುತ್ತೆ. ಹಣಕಾಸಿನ ಕ್ರೋಢೀಕರಣ ಮಾಡ್ಕೊಳ್ತೀರಿ, ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಸಹೋದರ ಸಹೋದರಿಯರೊಟ್ಟಿಗೆ ಇದ್ದಂತಹ ಅನೇಕ ಮನಸ್ತಾಪಗಳು ದೂರ ಆಗತಕ್ಕಂಥದ್ದಾಗುತ್ತೆ. ಕುಟುಂಬದಲ್ಲಿ ಅಭಿವೃದ್ಧಿ ಉಂಟಾಗುವಂತಹದ್ದು.
ಹೆಂಡತಿ ಮಕ್ಕಳಿಗೆ ಇದ್ದಂತಹ ಅನಾರೋಗ್ಯಗಳು ದೂರಾಗಿ ಬಹಳ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ. ನಿಮಗೂ ಸಹ ಆರೋಗ್ಯದಲ್ಲಿ ಬಹಳ ಚೇತರಿಕೆ ಕಂಡು ಬರ್ತಕ್ಕಂಥದ್ದು ಆಗುತ್ತೆ. ಆದರೆ ನಿಮಗಿಲ್ಲಿ ಒಂದಿಷ್ಟು ಅರ್ಧಾಷ್ಟಮ ಶನಿಯ ಪ್ರಭಾವ, ಜೊತೆಗೆ ಶನಿ ಮನೆಗೆ ರಾಹು ಬರ್ತಾ ಇದ್ದಾನೆ. ಶನಿಯ ಹಲವು ಸೂಚ್ಯ ಫಲಗಳನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಇದ್ದಕ್ಕಿದ್ದ ಹಾಗೆ ಹೊಟ್ಟೆಯಲ್ಲಿ ಸಮಸ್ಯೆಗಳು, ಕರಳಿನಲ್ಲಿ ಸಮಸ್ಯೆಗಳು, ಒಂದು ಮೂತ್ರಾಶಯ ಮತ್ತು ಮೂತ್ರಕೋಶದಲ್ಲಿ ಸಮಸ್ಯೆಗಳು ಬರುವಂಥದ್ದು, ಅಜೀರ್ಣ ಅಥವಾ ಡೈಜೆಷನ್ ಪ್ರಾಬ್ಲಮ್ಗಳು ಬರ್ತಕ್ಕಂತಹದ್ದು, ಒಂದು ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಹಲವು ರೀತಿಯಾದ ಸಮಸ್ಯೆಗಳನ್ನು ತಂದು ಹಾಕ್ತಾನೆ. ಸ್ವಲ್ಪ ವೈದ್ಯರ ಸಂಪರ್ಕದಿಂದ, ವೈದ್ಯರ ಸಲಹೆ ಸೂಚನೆಗಳ ಮೇರೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ನೀವು. ಇನ್ನು 9ನೇ ಮನೆಗೆ ಕೇತು ಬರ್ತಾ ಇರೋದು, ಇದು ತುಂಬ ಬಹಳ ವೈರುಧ್ಯದ ಫಲಗಳನ್ನು ಕೊಡ್ತಕ್ಕಂಥದ್ದು. ಕೇತು ಇಲ್ಲಿ ಸಿಂಹರಾಶಿಗೆ ಬರ್ತಾ ಇದ್ದಾನೆ. ರಾಶಿಯ ರಾಶ್ಯಾಧಿಪತಿಯಾದ ಗ್ರಹವು ಪ್ರತಿ 30 ದಿನಗಳಿಗೊಮ್ಮೆ, 2 ಪಕ್ಷಗಳಿಗೊಮ್ಮೆ ತನ್ನ ಸಂಚಾರದ ಸ್ಥಾನವನ್ನು ಪರಿವರ್ತನೆ ಮಾಡ್ತಾ ಇರೋದ್ರಿಂದ ಹಲವು ವ್ಯತ್ಯಯ ಫಲಗಳನ್ನು ಸಹ ನೀವು ನೋಡೋದಕ್ಕೆ ಸಾಧ್ಯವಾಗ್ತದೆ. ಇನ್ನು 9ನೇ ಮನೆಯಲ್ಲಿ ಕೇತು ಬಂದಾಗ ಭಾಗ್ಯೋದಯಕ್ಕೆ ಕುಂಠಿತ. ಇನ್ನೇನು ಆಗೇ ಹೋಯಿತು ಕೆಲಸ ಅಂತ ಅಂದ್ಕೊಳ್ತೀರಿ, ಆದರೆ ಕೆಲಸವೇನೋ ಆಗುತ್ತೆ. ಆದ ಕೆಲಸದಲ್ಲಿ ಸಮಸ್ಯೆಗಳು, ಉದಾಹರಣೆಗೆ ನೀವು ತುಂಬ ಇಷ್ಟಪಡುವಂತಹ ಕೆಲಸಕ್ಕೆ ಅರ್ಜಿ ಹಾಕಿರ್ತೀರಿ, ಕೆಲಸ ಏನೋ ಸಿಕ್ಬಿಡುತ್ತೆ. ಆದರೆ ಕೆಲಸದಲ್ಲಿ ಮೇಲಧಿಕಾರಿಗಳ ಕಿರುಕುಳಗಳು ಶುರುವಾಗೋದು, ಕೆಲಸಗಳಲ್ಲಿ ಸಮಸ್ಯೆಗಳು ಉತ್ಪತ್ತಿ ಆಗುವಂಥದ್ದು, ಭಾಗ್ಯೋದಯಕ್ಕೆ ಕೊರತೆ, ತುಂಬ ದಿವಸಗಳಿಂದ ಆಸೆ ಪಟ್ಟು ಈಡೇರಿಸಿಕೊಂಡಂತಹ ಕೆಲಸ ಕಾರ್ಯಗಳು ಒಂದು 3ನೇ ಮನೆ ರಾಹುವಿನಿಂದ ಕೈಗೂಡುತ್ತೆ. ಕೈಗೂಡಿದಂತಹ ಫಲಗಳು ನಿಮಗೆ ಸರಿಯಾಗಿ ಜೀರ್ಣವಾಗದೆ ಹೋಗಬಹುದು. ಹಣಕಾಸು ಒಂದು ವಿಧಾನದಲ್ಲಿ ಒಳಗೆ ಬಂದರೂ ಹೊರ ಹೋಗೋದಕ್ಕೂ ಸಹ ನಿಮ್ಗೆ ಅಷ್ಟೇ ವಿಧದಲ್ಲಿ ಕಾಯ್ತಾ ಇರುತ್ತೆ. ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ. ಜೊತೆಗೆ ದಿಢೀರಂತ ನೀವೇನು ಮಾಡ್ತೀರಿ, ಹಲವು ಕಡೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಕ್ಕೆ ಶುರು ಮಾಡಿಬಿಡ್ತೀರ. ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಮಲ್ಟಿಪಲ್ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದನ್ನು ಫಸ್ಟ್ ನಿಲ್ಲಿಸಿ ನೀವು. ಯಾಕಂದರೆ ದಿಢೀರಂತ ನಿಮಗೆ ಒಂದಿಷ್ಟು ಆದಾಯದ ಮೇಲೆ ಬಹಳಷ್ಟು ಅನುಕೂಲತೆಗಳು ಆಗಬೇಕು ಅನ್ನೋ ಭಾವನೆ ನಿಮಗೆ ಬಂದ್ಬಿಡತ್ತೆ. ಆದ್ದರಿಂದ ಒಂದಷ್ಟು ಸಮಸ್ಯೆಗಳನ್ನು ನೀವು ನೋಡಬೇಕಾಗತ್ತೆ. ಹುಷಾರು. ರಾಹುವಿನ ಪ್ರಭಾವ, ಒಳಗೆ ದುಡ್ಡು ಬರ್ತಿದೆ ಅಂಥೇಳಿ ಎಲ್ಲ ಖರ್ಚು ಮಾಡಬೇಡಿ. ಒಂದು ಸ್ವಲ್ಪ ಕೂಡಿಸಿಟ್ಕೊಳ್ಳಿ. ಗುರು ಅನುಗ್ರಹವೇನೋ ಇದೆ, ಆದರೆ ಶನಿ ಅನುಗ್ರಹವಿಲ್ಲ. ಹುಷಾರಾಗಿದ್ದು, ಧನಾಧಿಪತಿ ಒಂದು ಅರ್ಧಾಷ್ಟಮದಲ್ಲಿದ್ದರೂ ಅರ್ಧಾಷ್ಟಮ ಶನಿಯ ಪೀಡನೆ ಬೇರೆ ನಡೀತಾ ಇದೆ. ಹುಷಾರಾಗಿದ್ದು ಜೀವನವನ್ನು ಮಾಡಿಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಒಂದು ಗ್ರಹ ಪೂರಕವಾಗಿದೆ, ಇನ್ನೊಂದು ಗ್ರಹ ನಿಮಗೆ ವ್ಯತಿರಿಕ್ತ ಪ್ರಭಾವಗಳನ್ನು ಬೀರ್ತಾ ಇದೆ. ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ಧನಸ್ಸು ರಾಶಿಯವರಿಗೆ 50-50 ಆಗಿರುವಂತಹ ಮಿಶ್ರಣ ಫಲಗಳನ್ನು ಕೊಡತಕ್ಕಂಥ ರಾಹುಕೇತುವಿನ ಸಂಚಾರ. ಹಾಗಾಗಿ ಇದೇ ಒಂದು ಮೇ 14ನೇ ತಾರೀಕಿನಂದು ಗುರುಗ್ರಹದ ಬದಲಾವಣೆ ಇರುವಂತಹ ದಿವಸ ಏನು ಗುರು ಮಹಾಯಾಗ ಮಾಡ್ತಾ ಇದ್ದೇವೆ, ಆ ಗುರು ಮಹಾಯಾಗದಲ್ಲಿ ತಮ್ಮೆಲ್ಲರ ಹೆಸರಿನಲ್ಲೂ ಸಹ ರಾಹುಕೇತು ಶಾಂತಿ ಪೂಜೆಗಳನ್ನು ಮಾಡಿಸಿ, ಯಾಗವನ್ನು ಮಾಡಿ, ಯಾಗದ ನಂತರದಲ್ಲಿ ಕೊಡುವಂತಹ ರಕ್ಷೆಯನ್ನು ಕೈಗೆ ಅಥವಾ ಕತ್ತನಲ್ಲಿ ಧರಿಸಿ ಅಕ್ಷತೆ ಪ್ರಸಾದವನ್ನು ನಿಮ್ಮ ದೇವರ ಮನೆಯಲ್ಲಿಟ್ಟು ಪ್ರತಿನಿತ್ಯ ಅದಕ್ಕೆ ನಮಸ್ಕಾರ ಪೂಜೆಯನ್ನು ಮಾಡ್ಕೊಳ್ತಾ ಬನ್ನಿ. ಈ ಒಂದು ಕೇತುವಿನಿಂದ ಉಂಟಾಗಬಹುದಾಗಿರ್ತಕ್ಕಂತಹ ಮತ್ತು ಶನಿಯಿಂದ ಉಂಟಾಗಬಹುದಾದಂತಹ ಬೇರೆ ಬೇರೆ ಗ್ರಹಗಳಿಂದ ಉಂಟಾಗಬಹುದಾದಂತಹ ಅನೇಕ ಸಮಸ್ಯೆಗಳಿಂದ ನೀವು ರಕ್ಷೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಗುರು ಮಹಾಯಾಗದಲ್ಲಿ ಪಾಲ್ಗೊಂಡು ನಿಮ್ಮ ಹೆಸರಿನಲ್ಲಿ ಪೂಜೆ ಮಾಡಿಸೋದನ್ನು ಮರಿಬೇಡಿ. ಯಾಗ ನಡೆಯುವಂತಹ ದಿನಾಂಕ 14ನೇ ತಾರೀಕು 5ನೇ ತಿಂಗಳು 2025 ಮತ್ತು ಯಾಗ ನಡೆಯುವಂತಹ ಸ್ಥಳ ನಮ್ಮ ಬೆಂಗಳೂರಿನ ಕನಕಪುರ ರಸ್ತೆಯ ಏಳೂರಿನ ಗ್ರಾಮ ದೇವತೆಯಾಗಿರುವಂತಹ ಶ್ರೀ ಪಟಾಲಮ್ಮ ಅಮ್ಮನವರ ಸನ್ನಿಧಿಯಲ್ಲಿ. ತಾವೆಲ್ಲರೂ ಸಹ ಬಂದು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಶೇಷವಾದಂತಹ ಧನಸ್ಸು ರಾಶಿಗೆ ಸಂಬಂಧಪಟ್ಟ ರಾಹುಕೇತು ಸಂಚಾರದ ಈ ವಿಶೇಷವಾದ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.